ಗೂಡ್ಸ್ ಇಡೋದಕ್ಕೆ ಗೋಡೌನ್ ಬೇಕು. ಕ್ರಾಂತಿ, ಮಿನಿಮಮ್ SFT 3000 SFT ಇರಬೇಕು. ನಮ್ದು ಬಟ್ಟೆ ಬಿಸ್ನೆಸ್ ಆಗಿರೋದ್ರಿಂದ ಗೋಡೌನಲ್ಲಿ ಇಡಕ್ಕಾಗಲ್ಲ. ಅಲ್ಲಿ ಸಿಮೆಂಟು, ಕನ್ಸ್ಟ್ರಕ್ಷನ್ ರಾಡ್ಸು ಎಲ್ಲ ಇರುತ್ತೆ. ಓಕೆ, ಅದಕ್ಕಂದ್ರೆ ನಾವ್ ಸೆಪರೇಟ್ ಜಾಗ ನೋಡ್ಬೇಕು. ಅದ್ರ ಬಜೆಟ್ ಕೂಡ ಆಡ್ ಮಾಡು. ಮಂತ್ಲಿ ರೆಂಟ್ ಕನಿಷ್ಠ 2 to 3 lakhs ಇರುತ್ತೆ. ನನ್ನ ಕಡೆಯಿಂದ ನಿಮ್ಮ ಬಿಸ್ನೆಸ್ಗೆ ನಾನು ಚಿಕ್ಕ ಚಿಕ್ಕ ಐಡಿಯಾಸ್ ಕೊಡ್ತೀನಿ, ತಗೊಳ್ಳಿ ನೋಡಿ. ಈ ಡ್ರೆಸ್ ಡಿಸೈನ್ ಹೇಗಿದೆ ಅಂತ ನೋಡಿ ಹೇಳಿ. ಓ, ತುಂಬಾ ಚೆನ್ನಾಗಿದೆ. ನಿನಗೆ ಕೂಡ ಬಿಸ್ನೆಸ್ ನಾಲೆಜ್ ಇದೆಯಲ್ಲ? ಬಿಸ್ನೆಸ್ ಮೇಲಿನ ಇಂಟ್ರೆಸ್ಟಿಗಲ್ಲ, ಡ್ರೆಸ್ಸಸ್ ಮೇಲಿರೋ ಇಂಟ್ರೆಸ್ಟಿಗೆ ಡಿಸೈನ್ ಮಾಡಿದೆ. ಅಣ್ಣ ಅಣ್ಣ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಗುಡ್ ಕಣ. ಏನದು? ಫ್ಯಾಷನ್ ಡಿಸೈನಿಂಗ್ ಅಣ್ಣ. ಈ ಬಿಸ್ನೆಸ್ಗೆ ಯಾವಾಗಲೂ ಮಾರ್ಕೆಟ್ ಇರುತ್ತೆ, ಲಾಸ್ ಅನ್ನೋದೇ ಇರಲ್ಲ. ಇದು ನಾನು ಶಾಲಿನಿ ತುಂಬ ಯೋಚನೆ ಮಾಡಿ ಡಿಸೈನ್ ಮಾಡಿದ್ದೀವಿ. ನಿನಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದು ಈ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಾ ಇದೆಯಾ, ಅಥವಾ ನಿನ್ನ ಹೆಂಡತಿ ಹೇಳಿದ್ಲು ಅಂತ ಮಾಡ್ತಾ ಇದೆಯಾ? ಬಾವಾ, ನೀವು ಹೇಳಿದ್ದು ನಿಜಾನೇ. ನಾನೇ ಕ್ರಾಂತಿಗೆ ಫ್ಯಾಷನ್ ಡಿಸೈನಿಂಗ್ ಮಾಡಕ್ ಹೇಳಿದ್ದು. ಯಾಕಂದ್ರೆ ನಾವಿಬ್ರು ಕೋರ್ಸ್ನ ಕಂಪ್ಲೀಟ್ ಮಾಡಿದೀವಿ. ಇಬ್ರು ಸೇರ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಜೊತೆಗೆ ಕ್ರಾಂತಿಗೆ ಫ್ಯಾಷನ್ ಡಿಸೈನಿಂಗ್ ತುಂಬಾ ಇಷ್ಟ, ಇಂಟ್ರೆಸ್ಟ್ ಕೂಡ ಇದೆ. ಕ್ರಾಂತಿ, ನಾನು ಕೇಳಿದ್ದು ನಿನ್ನನ್ನ. ಈ ಬಿಸ್ನೆಸ್ ಮಾಡಬೇಕಾಗಿರೋದು ಕೂಡ ನೀನೇನೆ. ನೀನು ಹೇಳು. ನಂಗೆ ಇಷ್ಟ ಇರೋದಕ್ಕೆ ಹೇಳ್ತಾ ಇರೋದಣ್ಣ. ಶಾಲಿನೇ ಐಡಿಯಾ ಕೊಟ್ಟಿರೋದು, ಆದರೆ ನಿಜವಾಗ್ಲೂ ನನ್ನ ಮನಸ್ಸಲ್ಲೂ ಅದೇ ಐಡಿಯಾ ಇತ್ತು. ಅದಕ್ಕೆ ಅವಳು ಹೇಳಿದ ತಕ್ಷಣ ನಾನು ಅಕ್ಸೆಪ್ಟ್ ಮಾಡಿದ್ದು. ಕ್ರಾಂತಿ, ನಿನಗೆ ಕಾನ್ಫಿಡೆನ್ಸ್ ಇದ್ರೆ ಹಾಗೆ ಆಗಲಿ ಬಿಡು. ವಿರಾಟ್, ನಮ್ಮ ಮಧುಮತಿಗೆ ಹೇಳಿ ಕ್ರಾಂತಿಗೆ ಬೇಕಾಗಿರೋ ಕ್ಯಾಪಿಟಲ್ ಅಮೌಂಟನ್ನು ಕ್ರಾಂತಿ ಅಕೌಂಟಿಗೆ ಈಗಲೇ ಟ್ರಾನ್ಸ್ಫರ್ ಮಾಡು ಅಂತ ಹೇಳು. ಒಂದು ಒಳ್ಳೆ ಆಫೀಸ್ ನೋಡ್ಕೊಳ್ಳಿ ಇಬ್ರು. ಅತ್ತೆ, ನಾವ್ ಸಪರೇಟ್ ಆಗಿ ಬೇರೆ ಆಫೀಸ್ ಮಾಡ್ತಿಲ್ಲ. ನಮ್ ವಿಕೆ ಗ್ರೂಪ್ ಆಫ್ ಆಫೀಸ್ನ ಒಂದು ಭಾಗ ನಮ್ ಫ್ಯಾಷನ್ ಡಿಸೈನಿಂಗ್ ಆಫೀಸ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದೀವಿ.